ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸುಮಾರು ಈ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟು ಈ ಏಪ್ರಿಲ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೂ ಕೂಡ ಯಾರಿಗೂ ಕೂಡ ಈ ಒಂದು ಹಣ ಇದುವರೆಗೂ ಬಂದಿಲ್ಲ. ಆದರೆ ಮಾರ್ಚ್ ತಿಂಗಳಿನ 20ನೇ ಕಂತಿನ ಹಣ ಮಾತ್ರ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ಮಹಿಳೆಯರ ಖಾತೆಗೆ ಜಮೆ ಆಗಿದೆ. ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿಯನ್ನು ಹಾಕಿದ್ದು, ಯಾರು ಫಲಾನುಭವಿಗಳಾಗಿದ್ದರೋ ಅಂತಹ ಮಹಿಳೆಯರ ಖಾತೆಗೆ ಜಮೆ ಆಗಿದೆ. ಆದರೆ 21ನೇ ಕಂತು ಅಂದರೆ ಏಪ್ರಿಲ್ ತಿಂಗಳಿನಿಂದ ಹಣ ಬಂದಿಲ್ಲ. ಆದರೆ ಈ ಕರ್ನಾಟಕ ಸರ್ಕಾರ ಮೇ 28ನೇ ತಾರೀಕು ಈ ಗೃಹಲಕ್ಷ್ಮಿ ಯೋಜನೆಯ 20 ಮತ್ತು 21ನೇ ಕಂತಿನ ಹಣಗಳನ್ನು ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮೊತ್ತವನ್ನು 4,000 ರೂಪಾಯಿಯನ್ನು ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಕಳಿಸ್ಕೊಡ್ತೀವಿ, ಜಮೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಈ ಕಂತುಗಳನ್ನು ಒಂದೇ ಬಾರಿಗೆ ಜಮೆ ಮಾಡಲ್ಲ, ಕ್ರಮೇಣವಾಗಿ 2 ಬಾರಿ ಅಂದರೆ 2 ಕಂತುಗಳಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ 20% ಫಲಾನುಭವಿಗಳು ಈ 2 ಕಂತಿನ ಹಣವನ್ನು ಕೂಡ ಪಡ್ಕೊಂಡಿದ್ದಾರಂತೆ. ಕೇವಲ 20% ಫಲಾನುಭವಿಗಳು ಮಾತ್ರ. ಸ್ನೇಹಿತರೆ, ಈ 20ನೇ ಕಂತಿನ ಮತ್ತು 21ನೇ ಕಂತಿನ ಹಣವನ್ನು ಮೇ 28ನೇ ತಾರೀಕು ಬಿಡುಗಡೆ ಮಾಡಿದರೂ ಕೂಡ 20ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮೆ ಆಗಿದ್ದು ಜೂನ್ ತಿಂಗಳಿನಲ್ಲಿ, ಆದರೆ 1 ತಿಂಗಳ ನಂತರ. ಇನ್ನು 21ನೇ ಕಂತಿನ ಹಣ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಜುಲೈ ತಿಂಗಳಲ್ಲಾದರೂ ಜಮೆ ಆಗಬೇಕಾಗಿತ್ತು, ಆದರೆ ಜಮೆ ಆಗಿಲ್ಲ. ಅದಕ್ಕೆ ಸರ್ಕಾರದಿಂದ ಏನು ಒಂದು ಕಾರಣನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ಫಲಾನುಭವಿ ಮಹಿಳೆಯರ ಖಾತೆಗೆ 20ನೇ ಕಂತಿನ ಹಣ ಜಮೆ ಆಗಿದೆಯೋ ಅಂಥವರ ಖಾತೆಗೆ ಮಾತ್ರನೇ 21ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನೋ ಕೆಲವೊಂದಷ್ಟು ಕಾರಣಾಂತರಗಳಿಂದಾಗಿ 20ನೇ ಕಂತಿನ ಹಣವನ್ನು ಕೆಲವರು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಏಕೆಂದರೆ ಕೆಲವ್ರಿಗೇನಾದರೂ ಆ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ಸಿಕ್ಕಿದರೆ ಅಂಥವ್ರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಅವರಿಗೆ ಒಂದು 20ನೇ ಕಂತು ಮಿಸ್ ಆಗುತ್ತೆ. ಹಂಗಾಗಿ ಅಂಥವ್ರಿಗೆ 21ನೇ ಕಂತಿನ ಹಣ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸ್ನೇಹಿತರೆ, ಅದು ಏನೇ ಇದ್ರೂ ಕೂಡ 20ನೇ ಕಂತಿನ ಹಣ ಮಾತ್ರ ಎಲ್ಲರ ಖಾತೆಗೆ ಜಮೆ ಆಗಿದೆ. ಆದರೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾರೂ ಕೂಡ ನಮಗೆ ಹಣ ಬಂದಿದೆ ಅಂತ ಹೇಳಿಲ್ಲ. ಹಾಗಾಗಿ 21ನೇ ಕಂತಿನಿಂದನೂ ಕೂಡ ಹಣ ಬರಬೇಕಾಗಿದೆ. ಅಂದರೆ ಏಪ್ರಿಲ್ ತಿಂಗಳಿನಿಂದ ಇದುವರೆಗೂ ಯಾರಿಗೂ ಕೂಡ ಯಾವುದೇ ರೀತಿಯ ಹಣ ಬಂದಿಲ್ಲ. ಸ್ನೇಹಿತರೆ, ಈ ಒಂದು ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ಧನ್ಯವಾದಗಳು.